ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪುಟಾಣಿ ಗಿವ್ ಅವೇ ಅನೌನ್ಸ್ಮೆಂಟ್ ಮಾಡಿಲ್ಲ ಅಂತ ಹೇಳಿ ಖಂಡಿತ ನಿಮಗೆಲ್ಲ ಇದು ಖುಷಿ ಆಗುವಂಥ ವಿಚಾರ. ಗಿವ್ ಅವೇ ಏನು ಅಂತಂದರೆ ಈ ಝೋಕ್ ಅವರ ಈ ಪುಟಾಣಿ ವಾಲೆಟ್ನ ಗಿವ್ ಅವೇ ಆಗಿ ಪಡಿಬೋದು ನೀವು. ಎನಿ 3 ಮೆಂಬರ್ಸ್ ಅಷ್ಟೇ ವಿನ್ನರ್ಸ್ ಆಗಿರ್ತಾರೆ. ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್, ನಾವು ವಿನ್ ಆಗೋದು ಬಿಡೋದು ಮತ್ತೆ ಅದು ಲಕ್ ಅದು, ಓಕೆನಾ? ಈ ರೀತಿ ಇರುತ್ತೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಸ್ಟೇಬಲ್ ಆಗಿದೆ ಅಂತ ನನ್ನ ಫೇವ್ರೆಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಝೋಕ್ ಅವ್ರದ್ದು. ಎಲ್ಲ ಥರ ಬ್ಯಾಗ್ಸು, ಎಲ್ಲ ಥರ ಪ್ರಿಂಟ್ಸ್ ಕೂಡ ನಂಗೆ ತುಂಬ ಇಷ್ಟ ಆಗುತ್ತೆ. ಸ್ಪೆಷಲಿ ಈ ವಾಲೆಟ್ ವಿನ್ ಆಗಬೇಕು ಅಂತಂದರೆ ಈ ಗಿವ್ಅವೇಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ವಿನ್ ಆಗೋದು ಬಿಡೋದು ಮತ್ತೆ ಇರುತ್ತೆ. ಆ್ಯಂಡ್ ಏನೆಲ್ಲ ಮಾಡಬೇಕಾಗುತ್ತೆ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಮತ್ತು ವಿನ್ ಆಗೋಕ್ಕೆ ಅಂತ ಹೇಳ್ಬಿಡ್ತೀನಿ. ಫಸ್ಟು ನಾನು ಈ ಸತಿ ಬಂದು ನಾನು ತುಂಬಾ ನಿಮ್ಮ ಮುಂದೆನೇ ಸೆಲೆಕ್ಟ್ ಮಾಡ್ತೀನಿ. ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾನು ಸೆಲೆಕ್ಟ್ ಮಾಡಲ್ಲ. ಈ ಸತಿ ಚೀಟಿ ಹಾಕಿ ಈಗ ಫಾರ್ ಎಕ್ಸಾಂಪಲ್ ಒಂದು 5 ಜನ ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ. ನನಗೆ ಇಷ್ಟ ಆಗಿರೋದ್ರಲ್ಲೇ 5 ಜನ ಬಂದಿರ್ತಾರೆ ಅಂದ್ಕೊಳ್ಳಿ. ನಾನು ಮತ್ತು ಬ್ರ್ಯಾಂಡ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಾನು ಫೈನಲೈಸ್ ಮಾಡ್ತೀನಿ. ಅವ್ರಿಗೂ ಎಲ್ಲ ಓಕೆ ಅಂತಂದರೆ 5 ಮೆಂಬರ್ಸ್ ಸೆಲೆಕ್ಟ್ ಮಾಡಿರ್ತೀನಿ ಅಂದ್ಕೊಳ್ಳಿ. ಆ 5 ಮೆಂಬರ್ಸಲ್ಲಿ ನಾನು 3 ಚೀಟಿ ತೆಗಿತೀನಿ, ಅವರೇ ವಿನ್ನರ್. ಓಕೆನಾ? ಕ್ಲಿಯರ್ ಆಯ್ತಾ? 5 ಆದರೂ ಆಗಿರ್ಬೋದು, 10 ಆದರೂ ಆಗಿರ್ಬೋದು, ಎನಿ 10 or 5 ಅದರಲ್ಲಿ ನಾನು 3 ಜನನ ಪಿಕ್ ಮಾಡ್ತೀನಿ. ಯಾರಾದರೂ ವಿನ್ನರ್ ಆಗ್ಬೋದು, ಅದು ಅವ್ರ ಲಕ್. ಇದು ಫಸ್ಟ್ ಬಂದ್ಬಿಟ್ಟು ಏನು ಮಾಡಬೇಕು ಅಂತಂದ್ರೆ, ನಾನು ಇಲ್ಲಿ ಬರ್ದಿಟ್ಕೊಂಡಿದ್ದೀನಿ, ಹಂಗಾಗಿ ಕೆಳಗಡೆ ನೋಡ್ತಾ ಇದ್ದೀನಿ. ಫಸ್ಟ್ ಆಗಿ ಬಂದು ನೀವು ಅವರ ಬ್ರ್ಯಾಂಡಿನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಬೆಲ್ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆನಲ್ಲಿ ಇಡಬೇಕಾಗುತ್ತೆ. ನಂಬರ್ 2 ಬಂದ್ಬಿಟ್ಟು ನಿಮ್ಮ ಫೇವ್ರೆಟ್ ಪ್ರಿಂಟ್, ಎನಿಥಿಂಗ್, ಯಾವುದಾದ್ರೂ ನಿಮ್ಮ ಫೇವ್ರೆಟ್, ನಿಮ್ಗೆ ಯಾವ ಪ್ರಿಂಟ್ ತುಂಬ ಇಷ್ಟ ಆಗುತ್ತೋ, ಸ್ಪೆಷಲಿ ಇದರಲ್ಲಿ ಎಲ್ಲ ಪ್ರಿಂಟ್ಸ್ಗೂ ಒಂದೊಂದು ಹೆಸರುಗಳಿರುತ್ತೆ. ಓಕೆನಾ? ನಿಮಗೆ ಯಾವ ಪ್ರಿಂಟ್ ಇಷ್ಟ ಆಗುತ್ತೋ ಆ ಪ್ರಿಂಟ್ ನೇಮನ್ನ ಅಲ್ಲಿ ನೋಡಿಕೊಂಡು ನೀವು ನಿಮಗೆ ಈ ಬ್ರ್ಯಾಂಡ್, ಸ್ಪೆಷಲಿ ಈ ಬ್ರ್ಯಾಂಡಲ್ಲಿ ನಿಮಗೆ ಏನೇನು ಅದ್ರ ಬಗ್ಗೆ ಫೀಚರ್ಸ್ನ 3 ಫೀಚರ್ಸ್ನ ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಓನ್ಲಿ 3 ಪಾಯಿಂಟ್ಸ್. ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ. 3 ಪಾಯಿಂಟ್ಸ್ ಅಷ್ಟೇನೆ. ಫಸ್ಟ್ ನೇಮನ್ನ ಮೆನ್ಷನ್ ಮಾಡಬೇಕಾಗುತ್ತೆ, ಯಾವ ಪ್ರಿಂಟ್ ನಿಮ್ಗೆ ಇಷ್ಟ ಆಯಿತು ಅಂತ. ನೆಕ್ಸ್ಟ್ 3 ಪಾಯಿಂಟ್ಸಲ್ಲಿ ನೀವು ನಿಮಗೆ ಅದ್ರ ಫೀಚರ್ಸು, ನಿಮ್ಗೆ ಏನೇನು ಇಷ್ಟ ಆಗುತ್ತೋ, ನಿಮ್ಗೆ ಅದ್ರ ಬಗ್ಗೆ ಏನು ಹೇಳಬೇಕು ಅನ್ಸುತ್ತೋ ನೀವು ಅದನ್ನು ಹೇಳಬಹುದು. ಆ್ಯಂಡ್ 4th ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಿಮಗೆ ಯಾರು ಕ್ಲೋಸ್ ಇರ್ತಾರೋ, ಅಥವಾ ನೀವು ಫ್ರೆಂಡ್ಸ್ಗೆ ಇನ್ವೈಟ್ ಮಾಡೋದಾದರೆ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇನ್ವೈಟ್ ಮಾಡೋದಾದರೆ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಸಿ, ಇಂಥವ್ರನ್ನ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ ಅಂತ ಹೇಳಿ ಅದು ಸ್ಕ್ರೀನ್ಶಾಟ್ ಬೇಕಾಗುತ್ತೆ ನನಗೆ. ಆ್ಯಂಡ್ 5th ಒನ್ ಬಂದ್ಬಿಟ್ಟು ರೀಸೆಂಟ್ ಆಗಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ. ಅವರ ರೀಸೆಂಟ್ ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಪೋಸ್ಟ್ ಹಾಕಿರ್ತಾರೆ. ಯೂಶಲಿ ಪೋಸ್ಟ್ ಹಾಕ್ತಾ ಇರ್ತಾರಲ್ವಾ. ನಾನು ಈ ವಿಡಿಯೋ ಲೈವ್ ಹೋದ್ಮೇಲೆ ಒಂದು ಪೋಸ್ಟ್ ಇರುತ್ತೆ, ಓಕೆನಾ? ಆ ಪೋಸ್ಟನ್ನ ನಾನು ನಾಳೆ ಅಪ್ಲೋಡ್ ಮಾಡಿದ್ರೆ Jan 4th ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗ ನಾನು 3rd ಶೂಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ನೋಡ್ತೀನಿ ಯಾವುದು ಲಾಸ್ಟಲ್ಲಿ ಇರುತ್ತೋ ಅದನ್ನ ಸ್ಕ್ರೀನ್ಶಾಟ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ದಟ್ ನೀವು ಅದೇ ಕಮ್ಯುನಿಟಿ ಪೋಸ್ಟಿಗೆ ನಿಮ್ಮ ಕಾಮೆಂಟನ್ನ ಅಲ್ಲಿ ನೀವು ಪಿನ್ ಮಾಡಬೇಕಾಗುತ್ತೆ, ಅಂದರೆ ಪೋಸ್ಟ್ ಮಾಡಬೇಕಾಗುತ್ತೆ, ಕಾಮೆಂಟ್ ಮಾಡಬೇಕಾಗುತ್ತೆ. ಓಕೆನಾ? ಇಷ್ಟು. ನನ್ನ ಚಾನಲಲ್ಲಿ ಈ ವಿಡಿಯೋ ಕೆಳಗಡೆ ಅದೇ ಕಾಮೆಂಟ್ ಇರಬೇಕು ಆ್ಯಂಡ್ ಅದೇ ನೇಮ್ ಇರಬೇಕು, ಒಂದೇ ಸತಿ ಮಾಡಿರಬೇಕು. ಆ್ಯಂಡ್ ಜೊತೆಗೆ ನೀವು ಅವರ ಕಮ್ಯುನಿಟಿ ಪೋಸ್ಟಲ್ಲಿ ಸೇಮ್ ಕಾಮೆಂಟ್ ಇರಬೇಕು, ಸೇಮ್ ನೇಮ್ ಇರಬೇಕು. ಹೋಪ್ಸೋ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಅದಾದಮೇಲೆ ವಿನ್ನರ್ ಅನೌನ್ಸ್ಮೆಂಟ್ ಆದಮೇಲೆ ನಾನು ಒಂದ್ಸತಿ ಫೈನಲೈಸ್ ಮಾಡ್ತೀನಿ ಆ ಚೀಟಿ ಬಂದಿರೋ ನೇಮ್ಸನ್ನ. ಎಷ್ಟು ಆ್ಯಂಡ್ ಜೊತೆಗೆ ನೀವು ಕಮೆಂಟಲ್ಲಿ ಎಷ್ಟು ಜನರ ಕೈಯಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಸಿದ್ದೀರಾ ಅಂತಲೂ ಕೂಡ ಅವ್ರ ನೇಮನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಹಟ್ ಅಂತ ಹಾಕ್ಬಿಟ್ಟು ಫಸ್ಟ್ ನೀವು ಪ್ರಾಡಕ್ಟ್ ಅಂದರೆ ಪರ್ಸ್ ಪ್ರಿಂಟ್ ನೇಮನ್ನ ಮೆನ್ಷನ್ ಮಾಡಬೇಕು, 3 ಪಾಯಿಂಟ್ಸನ್ನ ಮೆನ್ಷನ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಯಾರ ಕೈಯಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿದ್ದೀರಾ ಅಂತ ಹೇಳಿ ಹಟ್ ಅಂತ ಹಾಕ್ಬಿಟ್ಟು ಅವ್ರನ್ನ ಮೆನ್ಷನ್ ಮಾಡಬೇಕಾಗುತ್ತೆ, ಎಷ್ಟು ಜನ ಹಾಕಿದ್ದೀರಾ ಅಂತ ಹೇಳಿ. ಇಷ್ಟು ವಿಷಯ. ಆ್ಯಂಡ್ ನಾನು ಪ್ರತಿಯೊಂದು ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಸೊ ದಟ್ ಚೆಕ್ ಮಾಡಿ. ಆ್ಯಂಡ್ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಪಾರ್ಟಿಸಿಪೇಟ್ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಖಂಡಿತ ನೀವು ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ಈ ಬ್ಯೂಟಿಫುಲ್ ವಾಲೆಟನ್ನ ನೀವು ಕೂಡ ಪಡಿಬಹುದು. ಓಕೆ, ಇದು ಸ್ಪೆಷಲಿ ನ್ಯೂ ಇಯರ್ಗೆ ಅಂತಲೇ ಅನೌನ್ಸ್ ಮಾಡ್ತಿರೋದು. ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಬ್ಲಾಗನ್ನು ಕಂಟಿನ್ಯೂ. ಬೆಳಗ್ಗೆ ಇಡ್ಲಿ ತರಿಸ್ಕೊಂಡು ಹೊಸ ವರ್ಷದ ದಿನ ಫಸ್ಟ್ ಪ್ರಥಮವಾಗಿ ಹೋಟೆಲ್ ಊಟ ತಿಂತಾ ಇದ್ದೀನಿ. ಚೆನ್ನಾಗಿರುತ್ತೆ, ಸಾಫ್ಟಾಗಿ.
ಇದು ಸಣ್ಣನೇ ಒಟ್ನಾಗ ಬರ್ತಾನೆ ಇಲ್ಲ, ಇದಕ್ಕೆ ಚೈನ್ಸೇ ಸಿಗ್ತಾ ಇಲ್ಲ. ಈ ರೇಂಜಿಗೆ ಮಾಡಿದ್ದೀನಿ, ಒಂದು 2 ಚೈನ್ ಆಯಿತು. ನೋಡೋಣ, ನನಗೆ ಯಾಕೋ ಇದನ್ನು ಕಲ್ತ್ಕೋಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಹಾಗಾಗಿ ಫೈನಲಿ 2 ಸ್ಟೆಪ್ಪನ್ನು ಮುಗಿಸಿದ್ದೀನಿ. ಸೊ ಗ್ರೇಟ್. ಈ ಕೈ ನೋವು ಬರುತ್ತೆ, ಆದರೂ ನಂಗೆ ಇದನ್ನು ಕಲ್ತ್ಕೋಬೇಕು ಅಂತ ತುಂಬ ಆಸೆ ಆಗ್ಬಿಟ್ಟಿದೆ. ಹಾಗಾಗಿ ಇದನ್ನ ಉಲ್ಲನ್ನ ಬಂದು ನಾನು ಮೀಶೋಯಿಂದ ತರಿಸಿದ್ದೆ. ನನಗೇನು ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ, ತುಂಬ ತೆಳು ಅನ್ನಿಸ್ತು. ಎಳಿತಾ ತುಂಬ ಹಗ್ಗ ಥರ, ದಾರ ಥರ, ಹೂವು ಕಟ್ಟೋ ದಾರ ಥರ ಸಣ್ಣಗಾಗ್ಬಿಡುತ್ತೆ. ಹಾಗಾಗಿ ಆದರೂ ಪ್ರಾಕ್ಟೀಸ್ ಮಾಡೋಕ್ಕೆ ಏನು ಅರೌಂಡ್ 150 ರುಪೀಸ್ ಏನೋ ಕೊಟ್ಟೆ. 150 ರುಪೀಸ್ ಕೊಟ್ಟಿದ್ರೆ ಅದು ಮಾರ್ಕೆಟಲ್ಲಿ ಇಷ್ಟು ದೊಡ್ಡದು ಕೊಡ್ತಿದ್ರೇನೋ, ಏನಿದು ಇಷ್ಟು ದೊಡ್ಡದು ಕೊಡ್ತಿದ್ರು. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ಇದು ಎಲ್ಲ ಸೇರಿಸ್ರೆ ಒಂದಿಷ್ಟ ಆಗುತ್ತೆ. ಬಟ್ ಆದರೆ ಏನಿದು ಹುಲ್ಲು ಚೆನ್ನಾಗಿಲ್ಲ, ತುಂಬ ತೆಳುವು ಆಗಿಬಿಟ್ಟಿದೆ. ಈ ಬೆಟ್ಟು ನೋವು ಬಂತು ಅವಳು ಹೇಳ್ದಂಗೆ. ಸರಿ, ಇವಾಗ ಸದ್ಯಕ್ಕೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ. ಆದರೂ ನನಗೆ ಈ ವರ್ಷ ನಾನು ಇದನ್ನು ಕಲೀಲೇಬೇಕು ಅನ್ನೋದು ತುಂಬಾ ಆಸೆ ಆಗ್ಬಿಟ್ಟಿದೆ. ಹಾಗಾಗಿ ಅದನ್ನು ಕಲ್ತ್ಕೊಳ್ಳೇಬೇಕು. ಸರಿ, ಹೋಗಿ ಮಾಡ್ಬಿಟ್ಟು ಬಂದ್ಬಿಡೋ, ಬೀಸ್ಕೊಂಬಂದ್ಬಿಡೋದು. ಸೊ ಗೈಸ್, ನಾನು ಆ್ಯಂಡ್ ಫೈನಲಿ ನಾನು ಸಮಾಧಾನ. ಸೊ ಗಾಯ್ಸ್, ಇಲ್ಲಿ ನಮ್ಮ ಶುಕ್ಕಿಗೆ ಕ್ಲೇ ಬುಕ್ ಮಾಡಿದ್ದೆ ಮೊನ್ನೆ. ಫುಲ್ ಆಟ ಮಾಡ್ತಾ ಇದ್ಲು ಅವ್ರ ಭುವಿಕ್ಷಾ ಹತ್ರ, ಅದಕ್ಕೋಸ್ಕರ ನಾನು ಬುಕ್ ಮಾಡಿದ್ದೆ. ಸೊ ಇದು ನಾನು ಫಸ್ಟು ಟ್ರೈ ಮಾಡಿದೆ, ಒಂದು 6 to 7 ಚೈನ್ಸ್ ಹಾಕ್ಕೊಂಡು ಟ್ರೈ ಮಾಡಿದೆ. ನಂಗೆ ಯಾಕೂ ಸಮಾಧಾನ ಆಗಿಲ್ಲ ಅದು. ಆಮೇಲೆ ಒಂದು 10 ಚೈನ್ ತನಕ ಹಾಕೊಂಡು ಮಾಡಿದ್ರೆ ಆ್ಯಂಡ್ ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಡನ್ ಗೋಯಿಂಗ್ ಆನ್. ಚೆನ್ನಾಗಿ ಆಗ್ತಾಯಿದೆ. ಇದೊಂದು ಸ್ಕ್ವೇರ್ ಆಯಿತು ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಚಿನಿ, ಥ್ಯಾಂಕ್ ಯು ಚಿಚಿಕ. ಲವಿ ಚಿಚಿ, ದೀಪು ಚಿಚಿ, ಲವಿ ಚಿಚಿ, ದೀಪು ಚಿಚಿ, ಲವಿ ಚಿಚಿ ಏನು ಬತ್ತೈತೆ? ಅದು ಓಪನ್ ಮಾಡಿ. ನಾನು ಹೇಳಿದ್ ಕೇಳಿಸ್ಕೊಂಡ? ದೀಪು ಚಿಚಿ, ಲವಿ ಚಿಚಿ ಹೇಳ್ಬಿಡು, ತಗೊಟ್ರು ತಾನೆ. ಮಮ್ಮ ಬೇಡ, ಪಪ್ಪ ಬೇಡ ನಿಂಕ? ಎಷ್ಟು ಚೆನ್ನಾಗದ ನಮ್ಮ ಮಗುಗೆ ಡ್ರೆಸ್ಸು, ಬಂಗಾರಿಕಾ. ಸೊ ಗೈಸ್, ಇವಾಗ ನನ್ನ ಮತ್ತೆ ಇಲ್ಲಿ ಬಂದು ಬಿರಿಯಾನಿ ರೆಡಿ ಆಗಿದೆ ಅಂತಂದ್ರು. ಸರಿ, ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡೋಣ ಸ್ವಲ್ಪ ಅಂತೇಳಿ. ನಂಗೆ ಯಾಕೋ ಬೆನ್ನಲ್ಲಿ ಹಿಡ್ಕೊಂಬಿಟ್ಟಿದೆ. ಸರಿ ಅಂತ ಗುಲ್ಕನ್ ತಂದಿದ್ದಾರೆ ಅಂತ. ಗುಲ್ಕನ್ ಸಿಗುತ್ತಲ್ಲ, ಅದನ್ನು ತಿಂದರೆ ಸರಿ ಹೋಗುತ್ತೆ ಅಂದು ಅನ್ಸುತ್ತೆ. ತುಂಬ ವರ್ಷ ಆಯ್ತು ತಿಂದು. ಹೌದಾ? ಥ್ಯಾಂಕ್ ಯು. ಚಿಕ್ಕವಳಿರ್ಬೇಕಾದ್ರೆ ತುಂಬ ತಿಂತಿದ್ದೆ, ಬ್ರೆಡ್ಗೆ ಹಾಕ್ಕೊಂಡು ಹಂಗೆ. ಇವಾಗೇನೋ ಅಷ್ಟು ಇಷ್ಟ ಆಗಲ್ಲ. ಸೊ ಲೆಟ್ಸ್ ಗೋ. ಹೇಮಂತ್ ಅವ್ರಿಗೆ ಊಟ ಇಟ್ಕೊಂಡು ಮನೆಗೆ ಹೋಗಿರ್ಬೇಕು. ನಾನು ಸ್ವಲ್ಪ ವೀಡಿಯೋ ಮಾಡೋ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ಬೆಳಗ್ಗೆಯಿಂದ ತಳ್ತಾನೆ ಇದ್ದೀನಿ. ಇವಾಗ ಅದನ್ನು ಕಂಪ್ಲೀಟ್ ಮಾಡಬೇಕು ನನ್ನ ವೀಡಿಯೋಸ್ ಎಲ್ಲ ಟೈಮ್ ಲಿಮಿಟ್ ಕ್ರಾಸ್ ಆಗಿಬಿಟ್ಟಿದೆ. ಆದರೂ ಪಾಪ ಅವ್ರೇನೋ ನನ್ನ ಸಿಚುವೇಶನ್ ಅರ್ಥ ಮಾಡಿಕೊಂಡು ಸುಮ್ಮನೆ ಇದ್ದಾರೆ. ಬಿರಿಯಾನಿ ಹೇಗೆ ಬಂದಿದೆ ನೋಡೋಣ. ಯಮ್ಮಿ ಬಿರಿಯಾನಿ. ಸ್ವಲ್ಪ ಹಾಕಕ್ಕ. ಹಾಂ, ಸಾಕು. ಪೀಸ್ ಒಂದು 2 ಲೆಗ್ ಪೀಸ್ ಒಂದು ಹಾಕು, ಸಾಕು. ಅನ್ನ ಸಾಕು. ಒಂದಾಗಿದೆ ಲೆಗ್ ಪೀಸ್ ಅಷ್ಟು. ಹ್ಞೂ, ಸಾಕು ಬಿಡು. ಈ ಮಸಾಲ ಒಂಚೂರು ಹಾಕು. ಸಿಕ್ಕಾಬಡೆ ಚಳಿ ಗೈಸ್. ಈಗ ನಾನು ರಾತ್ರಿ ಮತ್ತೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಒಂದು ವಿಚಾರನ ಹೇಳಬೇಕು, ಇದು ಮರ್ತು ಬಿಟ್ಟಿದ್ದೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಿಡೋಣ, ಸೊ ದಟ್ ಅಪ್ಡೇಟೆಡ್ ಆಗಿರುತ್ತೆ ಅಂತ ಹೇಳಿ. ನಾನು ಇನ್ನೇನು ನಿದ್ದೆ ಮಾಡಿಬಿಟ್ಟಿದ್ದೆ. ಅಷ್ಟರಲ್ಲಿ ಇದು ನೆನಪಾಯಿತು. ಅದು ನಾನು ಮೆನ್ಷನ್ ಮಾಡಿರಲಿಲ್ಲ, ಹಾಗಾಗಿ ಅದ್ರ ಜೊತೆಗೆ ಮೆನ್ಷನ್ ಮಾಡ್ತಾ ನಿಮಗೂ ಹೇಳಿಬಿಡೋಣ ಅಂತಂದ್ಬಿಟ್ಟು.
ಆಗ್ತಾಯಿಲ್ಲ, ಚಳಿ, ಕೈ ಕಾಲು ಎಲ್ಲ ಸಾಕ್ಸ್ ಎಲ್ಲ ಹಾಕ್ಕೊಂಡ್ರೂ ಆಗ್ತಾಯಿಲ್ಲ. ಈ ರೀತಿ ಡೈಲಿ ಪ್ಲ್ಯಾನರ್ಸ್ ಬರುತ್ತೆ, ನೋಡಿರ್ತೀರ ಅನ್ಕೋತೀನಿ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ಆಲ್ರೆಡಿ ಫಾಲೋ ಮಾಡ್ತಿರೋರು ವೆಲ್ ಆ್ಯಂಡ್ ಗುಡ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾರು ಮಾಡ್ತಿಲ್ವೋ ಈ 2025ಇಂದ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಇದನ್ನು ಒಂದು ಪಾಸ್ಟ್ 2 ಇಯರ್ಸಿಂದ ನಾನು ಇದನ್ನು ತೊಗೋಬೇಕು ಅಂತಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ನಾನು ಮೀಶೋದಲ್ಲಿ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ, ಓಕೆನಾ, ನಾನು ನೋಡಿರಲಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಈ ಆ್ಯಡ್ಸ್ ಥರ ಬರುತ್ತಲ್ಲ ವರ್ಷದ ಸ್ಟಾರ್ಟಿಂಗಲ್ಲಿ, ಅದರಲ್ಲಿ ನೋಡ್ತಿದ್ದೆ. ಆವಾಗ ತೊಗೊಳ್ಳೋಣ ಅಂತಂದರೆ ಅದೇನು 1,500, 2,000, 1,000 ಈ ಥರ ಇರ್ತಿತ್ತು. ನಾರ್ಮಲ್ ಇದು ಒಂದು ಸಿಂಪಲ್ ಬುಕ್ಕಿಗೋಸ್ಕರ ಅಷ್ಟೊಂದು ಕೊಡೋ ಅವಶ್ಯಕತೆ ಏನಿದೆ ಅಂತಂದ್ಬಿಟ್ಟು ನಾನು ರೈಟಿಂಗ್ ಅಂದರೆ ಯಾವುದಾದ್ರೂ ಒಂದು ಬುಕ್ಕಲ್ಲಿ, ರ್ಯಾಂಡಮ್ ಬುಕ್ಕಲ್ಲಿ, ಖಾಲಿ ಉಳಿದಿರೋಂಥ ಪೇಜಸ್ ಇರುವಂಥ ಬುಕ್ಕಲ್ಲಿ ಬರ್ಕೊಳಕ್ಕೆ ಟ್ರೈ ಮಾಡ್ತಿದ್ದೆ. ಬಟ್ ಅದೆಲ್ಲ ವರ್ಕ್ ಆಗಲಿಲ್ಲ ನನಗೆ. ನಾನು ಅದನ್ನು ಇವತ್ತು ಬರೀತಿದ್ದೆ ಆ್ಯಂಡ್ ನೆಕ್ಸ್ಟ್ ನಾಳೆ ಬರೀತಿದ್ದೆ, 2 ದಿವಸ ಮೇಂಟೈನ್ ಮಾಡ್ತಿದ್ದೆ. ಅದಾದಮೇಲೆ ಡನ್, ಆ ಬುಕ್ ಎಲ್ಲೋಯ್ತೋ ಗೊತ್ತಿಲ್ಲ ನನಗೆ. ಈ ರೀತಿ ಆಗಿಬಿಡ್ತಿತ್ತು. ಸೊ ಫೈನಲಿ ನಮ್ಮ ದೀಪು ಇದನ್ನು ತೊಗೊಂಡಿದ್ಲು, ನನಗೆ ಗೊತ್ತಿರಲಿಲ್ಲ ಮೀಶೋದಲ್ಲಿರೋದು. ಆ್ಯಂಡ್ ನಾನು ನೋಡಿದ ತಕ್ಷಣ ಅವಳದು ಬಂತು, ಇಲ್ಲ ನನಗೂ ಇದು ಬೇಕು ತೊಗೊಳ್ಳೋಣ ಅಂತಂದ್ಬಿಟ್ಟು ನಾನು ಇದನ್ನ ಆರ್ಡರ್ ಪ್ಲೇಸ್ ಮಾಡಿದೆ. ಆ್ಯಂಡ್ ಟ್ರಸ್ಟ್ ಮೀ ಗೈಸ್, ನಾನು ಇವತ್ತು ಇದರಲ್ಲಿರೋದು ಆಲ್ಮೋಸ್ಟ್ ಒಂದು 70 to 80% ಫಸ್ಟ್ ಡೇನೇ ನಾನು ಎಲ್ಲ ಪ್ರತಿಯೊಂದು ಇದರಲ್ಲಿ ಫಾಲೋ ಮಾಡಿದೆ. ಅದೊಂಥರ ನನಗೆ ಪ್ರೌಡ್ ಫೀಲಿಂಗ್ ಅನ್ನಿಸ್ತಿದೆ. ನನಗೆ ನಾನು ಏನು ಅಂದ್ಕೊಂಡಿರ್ತೀನೋ, ಇವತ್ತು ನಾನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನೋ ಅದರಲ್ಲಿ ನಾನು ಒಂದು ಅರ್ಧನೂ ಮಾಡಿರಲ್ಲ. ಆ ರೀತಿಯೇ ನನ್ನ ಡೇಸ್ ಎಲ್ಲನೂ ಇನ್ಕಂಪ್ಲೀಟ್ ಆಗಿ ನನ್ನ ಕೆಲಸಗಳೆಲ್ಲ ಹಿಂದೆ ಉಳ್ಕೊಬಿಡೋದು. ವಿಡಿಯೋ ವಿಚಾರವಾಗಿ ಆಗಿರ್ಬೋದು ಅಥವಾ ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಎಲ್ಲನೂ ಏನೇ ತೊಂದರೆ ಆದ್ರೂ ಕೂಡ ನಾನು ಶುಕಿ ಮೇಲೆ ಇಡೋ ಥರ ಇರ್ತಾಯಿತ್ತು. ಅಂದರೆ ಮಗುನ ನೋಡ್ಕೊತೀನಲ್ಲ, ಇದು ಆಗಲ್ಲ ಅನ್ನೋ ಥರ ಆಗಿಬಿಟ್ಟಿತ್ತು. ಯಾರೆಲ್ಲ ನೀವು ಆ ರೀತಿ ಆಗ್ತದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಅನ್ಫಾರ್ಚುನೇಟ್ಲಿ ಅದು ಒಂದು ತಾಯಿ ಆದಮೇಲೆ ನಮಗೆ ಮಗು ಕೂಡ ಇಂಪಾರ್ಟೆಂಟ್, ನಾವು ಸೆಲ್ಫ್ ಕೂಡ ಇಂಪಾರ್ಟೆಂಟ್, ಗಂಡ ಕೂಡ ಇಂಪಾರ್ಟೆಂಟ್, ಮನೆ ಕೂಡ ಇಂಪಾರ್ಟೆಂಟ್, ಎಲ್ಲನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಈ ಪ್ಲ್ಯಾನರ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಇವತ್ತೇ ನನಗೆ ಕ್ಲಿಯರಾಗಿ ಅರ್ಥ ಆಗ್ಬಿಡ್ತು. ನನಗೆ ಈ ಬುಕ್ಕನ್ನ ಒಂದು ನಂಬ್ಕೊಂಡು ಹೋದರೆ ಸಾಕು, ನಾನು ಏನೇನು ಅಂದ್ಕೊಂಡಿದ್ದೀನೋ ಅದನ್ನೆಲ್ಲ ಮಾಡ್ಬೋದು ಅಂತ ನನಗೆ ಇವಾಗ ಧೈರ್ಯ ಬಂದುಬಿಟ್ಟಿದೆ. ಲಿಟ್ರಲಿ ನಾನೇ ಎಕ್ಸಾಂಪಲ್ ನಂಬಿ ಇವತ್ತು ನಾನು ಈ ಬುಕ್ಕಲ್ಲಿ ಏನೇನು ಬರೆದಿದ್ದೀನೋ ಅದನ್ನು ಆಲ್ಮೋಸ್ಟ್ 70 to 80% ನಾನು ಫುಲ್ಲು ಕಂಪ್ಲೀಟ್ ಮಾಡಿದ್ದೀನಿ. ಎಕ್ಸ್ಟ್ರಾನೂ ಬರ್ಕೊಂಡಿದ್ದೆ ನಾನು, ಓಕೆನಾ, ಆಗಲಿ ಬಿಡಲಿ ನೋಡೋಣ ಅಂತಂದ್ಬಿಟ್ಟು ಬರ್ಕೊಂಡಿದ್ದೆ. ಬಟ್ ಆಗಲಿಲ್ಲ. 70 to 80% ಮಾಡಿದ್ದೀನಿ ಅಂತಂದರೆ ನಾನು ಇನ್ನೂ ಸ್ವಲ್ಪ ಶಾರ್ಟ್ ಡೌನ್ ಮಾಡಿಕೊಂಡು ನಾನು ಈ ಟೈಮ್ಗೆ ಎಷ್ಟು ಟೈಮ್ಗೆ ಎದ್ದೇಳಿದ್ದೀನಿ ಅನ್ನೋದು ಕೂಡ ಮುಖ್ಯ. ಇವತ್ತು 4ನೇ ತಾರೀಕು ನಾನು ಈ ವ್ಲಾಗನ್ನು ಮಾಡ್ತಿರೋದು. 4ನೇ ತಾರೀಕು ನಾನು ಬೆಳಗ್ಗೆ ಎದ್ದಿದ್ದು 11:15, ಬೆಳಗ್ಗೆ 11:15, ರಾತ್ರಿ ಮಲಗಿದ್ದು 1:30 ಆಗಿತ್ತು ಟೈಮು. ಮೂವಿ ನೋಡಿಕೊಂಡು ಮಾತಾಡಿಕೊಂಡು ಅದು ಇದು ಮಾಡಿಕೊಂಡು 1:30 ಆಗಿತ್ತು. ಬೆಳಗ್ಗೆ ಎದ್ದಿದ್ದು 11:15, ಆಲ್ಮೋಸ್ಟ್ ಮಧ್ಯಾಹ್ನಕ್ಕೆ ಎದ್ದೇಳಿದೆ ನಾನು. ಹಾಗಾಗಿ ಟೈಮ್ ಶಾರ್ಟೇಜಿಂದ ನಾನು ಅಂದ್ಕೊಂಡಿರೋದು ಕಂಪ್ಲೀಟ್ ಆಗಿ ಡೈಲಿ ಪ್ಲ್ಯಾನರ್ ಅಂತ ಮೆನ್ಷನ್ ಮಾಡಿ ಡೇಸ್ ಕೊಟ್ಟಿರ್ತಾರೆ, ಡೇಟ್ ಕೊಟ್ಟಿರ್ತಾರೆ. ಆಮೇಲೆ ಟಾಪ್ ಪ್ರಯಾರಿಟೀಸ್, ಇವತ್ತು ನಾನು ಮೇಜರಾಗಿ ಮುಗಿಸ್ಬೇಕಾಗಿರೋಂಥ ಕೆಲಸಗಳನ್ನ, ನಾನು ಇವತ್ತು ಅರ್ಜೆಂಟಾಗಿರೋಂಥ ಕೆಲಸಗಳನ್ನ ಇಲ್ಲಿ ಬರ್ಕೋಬೇಕಾಗತ್ತೆ. ಮತ್ತು ಕಾಲ್ಸ್, ಮೇಲ್ಸ್, ನಮ್ಮ ವರ್ಕ್ಗೆ ಇದು ಪರ್ಫೆಕ್ಟ್ ಡೈರಿ ಇದು. ಕಾಲ್ಸ್ ಯಾರಿಗಾದ್ರೂ ಮಾಡಬೇಕಾ ಅಥವಾ ಮೇಲ್ಸ್ ಏನಾದರೂ ಅಟೆಂಡ್ ಮಾಡಬೇಕಾ ಅದೆಲ್ಲನೂ ಕೂಡ ಇದರಲ್ಲಿ ಬರ್ಕೋಬೋದು. ಆ್ಯಂಡ್ ಪರ್ಸ್ನಲ್ ಟು ಡೂ ಲಿಸ್ಟ್, ಸೆಲ್ಫ್ ಕೇರ್ಗಾಗಿರ್ಬೋದು, ಆ ಥರ ಏನಾದರೂ ವಿಚಾರಗಳನ್ನ ನಾವು ಇದರಲ್ಲಿ ಮಾಡ್ಕೋಬೇಕು ಅಂತಂದರೆ ಇದರಲ್ಲಿ ಮೆನ್ಷನ್ ಮಾಡ್ಕೋಬೋದು. ನಾನು ಈ ವರ್ಷದಲ್ಲಿ ನಾನು ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಏನೇನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ಅಪ್ಪರ್ ಬಾಡಿ, ಲೋವರ್ ಬಾಡಿ, ಈ ರೀತಿ ಎಲ್ಲ ವರ್ಕೌಟ್ಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಹೆಲ್ತ್ ಅಂತಂದರೆ ನಾವು ಪ್ರಾಪರಾಗಿ ಹೆಲ್ದಿ ಊಟ ಮಾಡೋದು ಕೂಡ ನಾವು ಇದರಲ್ಲಿ ಮೆನ್ಷನ್ ಮಾಡ್ಕೋಬೋದು. ಟೋಟಲಿ ನಮ್ಮ ಚಾಯ್ಸ್, ಅಲ್ಲಿ ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಸೊ ದ್ಯಾಟ್ ಅಕಾರ್ಡಿಂಗ್ಲಿ ನಾವು ಇದನ್ನು ಬರ್ಕೋಬೇಕಾಗತ್ತೆ. ಆ್ಯಂಡ್ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟು ಎಕ್ಸ್ಪೆನ್ಸಸ್ಸು ಮತ್ತು ಮನಿ ಎಷ್ಟು ಬಂದಿದೆ ನಮಗೆ, ನಮ್ಮ ಡೇ ಹೇಗಿತ್ತು, ಪ್ರೊಡಕ್ಟಿವ್ ಆಗಿತ್ತಾ, ಮೂಡ್ ಹೇಗಿತ್ತು, ಹೆಲ್ತ್ ಹೇಗೆ, ನಾವು ಇವತ್ತು ಈ ಮೇಂಟೈನ್ ಮಾಡಿದ್ರಿ, ನಾಳೆಗೆ ನಾವು ಏನು ಕ್ಯಾರಿ ಮಾಡಬೇಕು, ಏನೇನು ಪಾಯಿಂಟ್ಸನ್ನ ನೆನ್ಪಿಟ್ಕೋಬೇಕು. ಲಿಟ್ರಲಿ ಟ್ರಸ್ಟ್ ಮೀ ಗೈಸ್, ತುಂಬ ಇಷ್ಟ ಆಯಿತು ನನಗೆ ಈ ಬುಕ್ಕು. ಖಂಡಿತ ಜಸ್ಟ್ ಇದೇನು 150ನೋ 200 ಒಳಗಡೆ ನಿಮಗೆ ಬುಕ್ ಸಿಗುತ್ತೆ. 150 ಅನ್ಕೊತೀನಿ, 149 ಸಮಥಿಂಗ್ ಏನೋ ಈ ಬುಕ್ಗೆ ನಾನು ಕೊಟ್ಟಿದ್ದು. ಇಷ್ಟು ಶೂಟ್ಸ್ ಇತ್ತು ನನಗೆ ಇವತ್ತು. ಆಲ್ಮೋಸ್ಟ್ ನಾನು ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇದು ಈ ಡೈಲಿ ಪ್ಲ್ಯಾನರ್ ಬಗ್ಗೆ ನಾನು ಅಪ್ಡೇಟ್ ಮಾಡಲೇಬೇಕಾಗಿತ್ತು. ಆ್ಯಂಡ್ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಹೆಲ್ಪ್ ಆದರೆ ಖಂಡಿತ ನಿಮಗೆ ಇಷ್ಟ ಆದರೆ, ಹೆಲ್ಪ್ ಆದರೆ ಅಲ್ಲ, ನಿಮಗೆ ಇಷ್ಟ ಆದರೆ ನಾನು ಕೂಡ ಅಪ್ಡೇಟೆಡ್ ಆಗಿರಬೇಕು ಅಂತಂದರೆ ಖಂಡಿತ ನೀವು ಈ ಬುಕ್ಗೆ
ಇನ್ವೆಸ್ಟ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ನೀವು ಡೈಲಿ ಅಪ್ ಟು ಡೇಟ್ ನಿಮ್ಮ ಕೈಲಿ ಫಾಲೋ ಮಾಡೋಕ್ಕಾಗ್ತಾ ಇಲ್ಲ ಅಂತಂದವರು ನೀವು ಈ ಪ್ಲ್ಯಾನನ್ನು ಒಂದ್ಸತಿ ಟ್ರೈ ಮಾಡಿ, ಓಕೆನಾ. ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕೆಲವೊಂದು ಸತಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತೀನಿ, ಮರ್ತ್ಬಿಟ್ಟಿರ್ತೀನಿ ಲಿಂಕ್ ಹಾಕೋದು. ಖಂಡಿತ ನಾನು ಹಾಕ್ತೀನಿ. ಹಾಕಿಲ್ಲ ಅಂದರೆ ಯಾರಾದರೂ ಕೇಳಿದಾಗ ಖಂಡಿತ ನಾನು ಅದನ್ನು ಹಾಕಿರ್ತೀನಿ, ಓಕೆನಾ. ಚಳಿಗೆ ಫುಲ್ ನಿದ್ದೆ ಅಂದ್ರೇನಿದೆ. ನಾನು ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.